विघ्नविनाशिका ॐ नमो मारुतीश्वरा वायुपुत्राची ठसोरले बैलकुरे ग्रामद पुरवासा गुरु मारुतीच्या नवनाट्य रचवता हरिशनी हरिशनी हरिशनी
ಚಂದಲ್ಲ ಜನಕ್ಕೆ ಬೇವೆಲ್ಲ ಕೊಟ್ಟ ಹಾಗೆ ಕಷ್ಟ ಸುಖ ನೆನೆಸೋಣ ಚೆನ್ನಾಗಿ ಕೊಡುತ್ತಾನೆ. ರಾಮಾಯಣದ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ, ಇಂದು ಈ ಕಲಿಯುಗದ ಯುದ್ಧ ಕೆಟ್ಟ ಕೀಚಕರ ಕಕ್ಕಳಿಗೋಸ್ಕರ. ರಾಜ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಶ್ರೀಧರ್ ಯಾದವ್. ಒತ್ತು ಬುದ್ಧಿ ಕಲಿಸುವ ದೇಶ ಪ್ರೇಮಿ ಎಂಎಲ್ಎ ಶಕ್ತಿ ಪಾತ್ರವನ್ನು ಕಾಣಿಸಿಕೊಳ್ತಿದ್ದಾರೆ ಮಂದು ಪೂಜಾರ್ ಹೊಂದೂರ್.
ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಪ್ರದೀಪ್ ಪಂಪಣ್ಣವರ್. ಪೊಲೀಸರ ಪಾಲಿಗೆ ನಂಬರ್ 1 ಕೇಳಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಡೀಲ್ ಮಾಡಿ ಕೊಡುವ ಕಿಲಾಡಿ ನಿಮ್ಮಂತ ಸೂಪರ್ ಲೇಡಿಗಳ ರಸಿಕರ ರೌಡಿ. ವರದ ಇನ್ಸ್ಪೆಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಮತ್ತು ಪೂಜಾರ್. ಅಧಿಕಾರದಲ್ಲಿರುವ ಆಫೀಸರ್ಗೆ ಏಕವಚನದಲ್ಲಿ ಮಾತನಾಡಿಸುವ ಮಂಕೆ ಯಾರು ನೀನು? ಶಿವನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಬೈಲಪ್ಪ ಪಾಟೀಲ್ ಗೌಡರ್. ಲೇ ಹುಡುಗಿ, ಒಮ್ಮೆ ನನ್ನ 3 ಪೂಟಿನ ಪಡಬೋಲಕಾಯಿ ತಿಂದು ನೋಡು, ಅದ್ರ ರುಚಿನ ಬೇರೆ ಇರ್ತ. ಮತ್ತೇನಾರ ತಿಂದೆ ಅಂದ್ರ ಕ್ವಾಟೆ ಗುಡ್ದಾನ ಕುದುರೆ ಕುಣದಂಗ ಕುಣಿತಿ ಲೇ ಹುಡುಗಿ. ಜೀವನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಾಘವೇಂದ್ರ ಕಾಳಿ. ಲೇ ಸುಂದ್ರಿ, ನೀ ಬಂದು ನನ್ನ ಪಾಪಡಿಗೆ ಹಾದ ಪಾಪಡಿ ಮುರಿದು ಈಗ ನಾ ಏನು ಮಾಡ್ಲಿ ಅಂತ ಕೇಳಕತ್ತಿಲ್ಲ. ನಿಮ್ಮ ಮೌನು ಹೊತ್ತು ಹೊಂಡದ್ರಾಗ ಪಾಪಡಿ ಬಿಲ್ ವಸೂಲಿ ಮಾಡೋನು ನಾನು. ಜ್ಞಾನಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಅಂದನಪ್ಪ ಚಿನ್ವಾರ್. ಲೇ ಕುತ್ತೆ, ನಮ್ಮ ಬಾಸ್ ಬಗ್ಗೆ ಮಾತನಾಡಗತ್ತೆ ನಿನಗಿಲ್ಲಲೇ ಕಾತೆ. ಟೋನಿ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಎಮ್ಮೂರಿನ ಯಾರಾದ್ರೂ ತಟಾಕ್ ಬಂದ್ರೆ ತಟ್ಟಿ ಬಿಡ್ತಾನೆ ಈ ಕೊನೆಯದಾಗಿ ಆಚಾರ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಪುಟ್ಟು ಪೂಜಾರ್. ಹುಟ್ಟುವ ಕಡೆಯಂ ಹುಟ್ಟಿ ಹರಿಯುವೆಂದ ಕರಗಲು ಎಲ್ಲೆಲ್ಲೋ ಹಸುರಿನ ಬೆಳೆ ತಂದು ಕುಣಿಯುವ ಜಲಂದು ಚೆಲ್ಲುವೆ ನದಿಯಂಬ ಕುಮುಕುತ್ತವೆ ಕಾಟದೆ ಕದರನ ಹರಿಯುತ್ತನ ರಮಣೀಯ ಜಟಾಕಲಾ ಶ್ರೀ ಮಾರುತೇಶ್ವರ ನಾನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ ಶ್ರೀ ನಾನಂಬಿ ಬಂದೆ ಶ್ರೀ ಮಾರುತೇಶ್ವರ ನಾನಂಬಿ ಬಂದೆ ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ ಕರುಣಿಸಿ
ತಂದೆ ಮಾರುತೇಶ ನಾ ನಂಬಿ ಬಂದೆ, ಓ ನನ್ನ ತಂದೆ ನಿನ್ನ ನಂಬಿ ಬಂದೆ, ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ, ಕರುಣಿಸಿ ಕಾಯೋ ನಮ್ಮಪ್ಪ ಸ್ವಾಮಿಯೇ, ಕರುಣಿಸಿ ಕಾಯೋ ನಮ್ಮಪ್ಪ ದೇವನೇ. ತಂದೆ ಶ್ರೀ ಮಾರುತೇಶ್ವರ, ಈ ನಮ್ಮ ಬಡತನದ ಪುಟ್ಟ ಸಂಸಾರವನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುವ ಭಾರ ನಿನ್ನನ್ನೇ ಕೂಡಿದೆ ತಂದೆ, ನಿನ್ನನ್ನೇ ಕೂಡಿದೆ. ದಗ 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 ರಾಜರ ಹಿರಿ ಮಗ ಬಿಟ್ಟ ನೋಡು ಮೂರ್ಖ ಕನ್ನ ಶಂಕರ ಶಿವಶಂಕರ. ತಗ 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 ಮುಚ್ಚಟ್ಟು ಬೀಳುವಾಗ ಕೈ ಕಾಲು ಲಾಸು ಶಿವಶಂಕರ ಶಿವಶಂಕರ. ಮಚ್ಚದು ನಿಂತ್ರೆ ನೀನು ಹುಚ್ಚೆದ್ದು ಕುಣಿತಾರ, ಮಚ್ಚದು ನಿಂತ್ರೆ ನೀನು ಹುಚ್ಚೆದ್ದು ಕುಣಿತಾರ. ನಿನ್ ಮುಂದೆ ಎಲ್ರು ಬಚ್ಚತನ you come today, you come today. Hey tick 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 tick, hey tick 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 tick, hey tick 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 tick, hey tick 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 tick. Ravana, Ravana, Anna nanna uru, Anna nanna hesaru, Anna nanu kenchanalli kenchadanavu. Hey you come today, today. Hey tick 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 tick, hey tick 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 tick, hey tick 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 tick, hey tick 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 tick. Raja re rakshasara rajani, raja di raja bara, rakshasani raja di raja bara. Raja re rakshasara rajani, raja di raja bara, rakshasani raja di raja bara. जन दूर न जना हो जन जन कारण बन तुम हो, तुम ही तुम्हें सनम मेरे हमरा, तुम हो तुम ही तुम्हें सनम मेरे हमरा. भूल न जना दूर न जना हो जन जना कारण बन तुम हो, तुम ही तुम्हें सनम मेरे हमरा. तुम हो तुम्हें सनम मेरे हमरा. ಈ ಜಗತ್ಯವಾದ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದ ಈ ಭಾರತ ದೇಶದ ಹೆಣ್ಣು ಮಕ್ಕಳನ್ನು ವಿದೇಶಕ್ಕೆ ಸಪ್ಲೈ ಮಾಡುತ್ತಿದ್ದ ಮಿಸ್ಟರ್ ಮಾರ್ಕಂಡರೆ ಎದುರಿನಿರುವಂತ ನನ್ನ ಕೈಯಲ್ಲಿ ನನಗೆ ಬಂದ ಗುಪ್ತ ಮಾಹಿತಿ ಪ್ರಕಾರ ಹಿಂದೆ ಹೋದಾಗ ಸಿಕ್ಕಿ ಬಿದ್ದ ನರಕೊಂಡಿರುಂಡವಿದು ತೆಗೆದುಕೊಳ್ಳಿ ನಿಮ್ಮ ಪಾದಕ್ಕೆ ಅರ್ಪಿಸುವೆನು. ಎಲ್ಲಿ ನ್ಯಾಯವಿರುತ್ತೆ ಅಲ್ಲಿ ಅನ್ಯಾಯವಿರುತ್ತೆ, ಎಲ್ಲಿ ಧರ್ಮವಿರುತ್ತೆ ಅಲ್ಲಿ ಅಧರ್ಮ ಕೂಡ ಇರುತ್ತೆ. ಇಂಥ ವಿದೇಶಿ ನಾಯಿಗಳು ಬಂದು ನಮ್ಮ ದೇಶದಲ್ಲಿ
ಎಂತ ದುಸ್ಗತಿ ಕಾಯ್ಕಿದ್ದಾರಂದ್ರೆ ಇದರಲ್ಲಿ ನಮ್ಮವರ ಕೈವಾಡವಿದೆ. ಇದರಲ್ಲಿ ಅವರ ಕೈವಾಡವಿದೆ ಎಂದರ್ಥ. ಲೇ ರಾಮ್ಕೋರ್ ನನ್ನ ಮಕ್ಕಳ, ನೀವು ಯಾರೇ ಆಗಿರಲಿ, ನಿಮ್ಮ ತಾಯಿಯ ಗರ್ಭದಲ್ಲಿ ವಹಿಸಿಕೊತ್ತಿದ್ರು ಸಹ ನಿಮ್ಮ ಪ್ರಾಣವನ್ನು ಬಿಡುವುದಲ್ಲ. ಲೇ ಚೂತ ನನ್ನ ಮಕ್ಕಳ, ನಿಮ್ಮ ಭಯದ ಬಳಕಲ್ಲಿ ಬದುಕುತ್ತಿರುವ ಅನ್ಯಾಯದ ಏಟಿಗೆ ಬಲಿಯಾಗಿರುವ ಅಧರ್ಮಕ್ಕೆ ತಲೆಕೊಟ್ಟು ಶರಣರಾಗಿರುವ ಜನರ ಪಾದಕ್ಕೆ ನಿಮ್ಮ ರುಂಡವನ್ನು ಕತ್ತರಿಸಿ ಬಿಡುತ್ತೇನೆ. My नाम से वीर नहीं है, काम से वीर है. ಈ ಸೃಷ್ಟಿಯಲ್ಲಿ ಅನ್ಯಾಯ ಅಧರ್ಮ ದಬ್ಬಳಿಗೆ ಹೆಚ್ಚಾದಾಗ ಆ ವಿಷ್ಣು ಪುನರ್ಜನ್ಮ ಎತ್ತಿ ನಾನಾವತಾರಗಳನ್ನು ಅವತರಿಸಿ ಈ ಸೃಷ್ಟಿಯನ್ನು ಶಾಂತಗೊಳಿಸಿದ್ದಾನೆ. ಅದರಂತೆ ಈ ಕಲಿಯುಗದಲ್ಲಿ ಮೋಸ ಅನ್ಯಾಯ ಅತ್ಯಾಚಾರಗಳು ಹೆಚ್ಚಾದಾಗ ಇದೇ ಕೃತಿಯಲ್ಲಿ ಟೈಟಲ್ ಇರುವಾಗ ಅವತಾರ ಎತ್ತಿ ಬಂದಿದ್ದಾರೆ. ಈ ಕಲಿಯುಗದ ಕಲ್ಕೆ ಯಾಕೆ ಈ ನನ್ನ ಲೋಕದಲ್ಲಿ ನಾನೊಬ್ಬನೇ ಏಕಾಂಗಿಯಾಗಿ ಜೀವಿಸುತ್ತಿರುವೆ. ನ್ಯಾಯದಿಂದ ಬಂದರೆ ಸನ್ಮಾನ, ಕಟ್ಟಲ ಆಲೋಚನೆ ಇಟ್ಟುಕೊಂಡು ಬಂದರೆ ಸೀದಾ ಸ್ಮಶಾನ. ಅಂದು ದ್ವಾಪಾರಯುಗದಲ್ಲಿ ಶ್ರೀಕೃಷ್ಣ ಮಿಂಚಿ ಉಪದೇಶಿಸಿ ಮರೆಯಾದರೆ ಇಂದು ಈ ಕಲಿಯುಗದಲ್ಲಿ ನಾನಾಡಿದ ಮಾತುಗಳನ್ನು ಕಾರ್ಯರೂಪಕ್ಕೆ ತರುವುದೇ ಈ ಕಲಿಯುಗದ ಕಲ್ಕಿ ರಾಕಿಯ ಚಮತ್ಕಾರ.
ತಂದೆ ಶ್ರೀ ಮಾರುತೇಶ್ವರ. ಈ ಭಾರತೀಯ ಸನಾತನ ಧರ್ಮದ ಹೊಸ ವರ್ಷ ಈ ಯುಗಾದಿ ಹಬ್ಬ. ಈ ಹಬ್ಬದ ದಿನದಂದು ಬೇವಿನ ಮನಸ್ಸಿದ್ದವರಿಗೆ ಸಿಹಿಯನ್ನು ನೀಡು ತಂದೆ. ಬೇವು ಬೆಲ್ಲದ ಹಾಗೆ ಕಷ್ಟ ಸುಖಗಳನ್ನ ಸಮನಾಗಿ ಹಂಚಿಕೊಳ್ಳುವಂತಹ ಅರಿವು ನೀಡು. ಅದು ಅಲ್ಲದೆ ಬಡತನದಲ್ಲಿ ಬೆಂದು ಒದ್ದಾಡ್ತಾ ಇರೋ ಬಡವರನ್ನ ಜೀವನವನ್ನು ಕಟ್ಟಿಕೊಡು ತಂದೆ. ಅಷ್ಟೇ ಅಲ್ಲ, ಮಳೆ ಇಲ್ಲದೆ ಬೆಳೆ ಇಲ್ಲದೆ ಈ ಊರಿನ ಜನರು ಬಾಯಿ ಬಾಯಿ ಬಿಡ್ತಾ ಇದ್ದಾರೆ. ಈಗಲಾದ್ರೂ ಎಲ್ಲರ ಮೇಲೆ ಕರುಣೆಯನ್ನು ತೋರಿಸಿ ಕಾಪಾಡು ತಂದೆ, ಕಾಪಾಡು. ಜಾನಕಿ, ಮಣಿಯೆಂದು ಇಷ್ಟೊಂದು ಶೃಂಗಾರಗೊಳಿಸಿ ಏನು ವಿಚಾರ ಮಾತಾಡೋದು ನಿಂತಿದ್ದೀಯಾ? ಸ್ವಾಮಿ ಬನ್ನಿ, ಈಗ ಬಂದ್ರ ನೀವು ಕೂಡ ಆ ದೇವರಿಗೆ ನಮಸ್ಕಾರ. ಸ್ವಾಮಿ ತೆಗೆದುಕೊಳ್ಳಿ ಬೇವು ಬೆಲ್ಲ ಪ್ರಸಾದ. ಏನು ವಿಶೇಷ ಜಾನಕಿ, ಇಷ್ಟೊಂದು ಸಡಗರ ಇವತ್ತು? ಏನ್ರಿ ಇಷ್ಟು ಬೇಗ ಮರ್ತು ಬಿಟ್ರ? ಇವತ್ತು ಯುಗಾದಿ ಹಬ್ಬ. ಅದು ಅಲ್ಲದೆ ನಿಮ್ಮ ಮುದ್ದಿನ ತಂಗಿ ಲಾವಣ್ಯ ಅವಳ ಹುಟ್ಟು ಹಬ್ಬ. ದೇವರಾಟ ಎಷ್ಟು ಚಂದ ಅಲ್ಲ ಜಾನಕಿ. ಬೇವು ಬೆಲ್ಲ ಕೊಟ್ಟ ಹಾಗೆ ಕಷ್ಟ ಸುಖ ನೆಲೆಸೋಣ ಚೆನ್ನಾಗಿ ಕೊಡುತ್ತಾನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ನನ್ನ ಮಾತಿನಿಂದ ಒಂದು ಗಾಢವಾದ ಅರ್ಥ ಇದೆ ಜಾನಕಿ. ಈ ಯುಗಾದಿ ಹಬ್ಬ ಅಂದರೆ ನನ್ನ ಕರಳು ಕಿತ್ತಿ ಬರುತ್ತದೆ, ಇನ್ನೊಂದು ಕಡೆ ಬರಬಾರದು ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಮುದ್ದೆ ತಂಗಿ ಲವಣ್ಯಳ ಹುಟ್ಟುಹಬ್ಬ ನಡೆದು ಹೋದ ಘಟನೆ ಅಥವಾ ದುಃಖ ಸುಲಿವ ಅಥವಾ ಹುಟ್ಟುಹಬ್ಬ ಸಂಭ್ರಮ ಸಮಯ ಹೇಳು ಜಾನಕಿ, ಹೇಳು. ಅದು ಏನ್ರಿ ಅಂಥ ನಡೆಯಬಾರ್ದ ಘಟನೆ? ಏನದು ಹೇಳಿ. ಅದೆಲ್ಲ ಈಗ ಬೇಡ ಬಿಡು ಜಾನಕಿ, ಸಮಯ ಬಂದ ನಾನೇ ಹೇಳುತ್ತೇನೆ. ನೋಡಿ, ಮನಸ್ಸಲ್ಲಿರೋ ನೋವನ್ನ ಇನ್ನೊಬ್ಬರ ಮುಂದೆ ಹಂಚಿಕೊಂಡರೆ ಮನಸ್ಸಿನ ನೋವು ಭಾರ ಆಗುತ್ತಂತೆ, ಅದಕ್ಕೆ ಕೇಳಿದೆ. ಹಾ ಜಾನಕಿ, ನಿನಗೆ ಇನ್ನೊಂದು ಸಂತೋಷದ ವಿಷಯ. ಏನ್ರಿ ಅದು ಸಂತೋಷದ ವಿಷಯ? ನನ್ನ ಸ್ನೇಹಿತ ಭೇಟಿಯಾಗಿದ್ದ. ನನ್ನ ತಂಗಿ ಲವಣಿಗೆ ಒಂದು ವರವನ್ನು ಹುಡುಕಿದ್ದಾನಂತೆ. ಹುಡುಗ ತುಂಬಾ ಒಳ್ಳೆಯವನು, ಯಾವುದು ಚಟ ಇಲ್ಲಂತವೆ, ಸರ್ಕಾರಿ ನೌಕರಸ್ತಂತವೆ, ಅಲ್ವೇ ಮೇಲಾಗಿ ಒಬ್ಬನೇ ಮಗ ಅಂತ ಜಾನಕಿ. ನನಗೆ ಮಾತ್ರ ಸಂಬಂಧ ಇಷ್ಟ ಆಗಿದೆ ಜಾನಕಿ. ಆದರೆ ಯಾಕ್ರಿ ಆದರಂಬ ಅಪಸ್ವರ? ಒಳ್ಳೆ ಸಂಬಂಧ ಅಂದ್ಮೇಲೆ ಕೊಡೋದು ತಗೊಳ್ಳೋದು ವಿಚಾರ ಮಾಡೋದಲ್ವೇ? ಅದೇ ಬಂದಿದ್ದು ಜಾನಕಿ. ಹುಡುಗನಿಗೆ 10 ತೊಲಿ ಬಂಗಾರ, 1 ಲಕ್ಷ ರೂಪಾಯಿ ಅಂತೇವೆ, ಮೇಲಾಗಿ ಮದುವೆ ನಾವೇ ಮಾಡಿ ಕೊಡ್ಬೇಕಂತ ಜಾನಕಿ. ನೋಡಿ, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಒಳ್ಳೆ ಸಂಬಂಧ ಅಂದ್ರೆ ಸಾಲ ಮಾಡಿ ಅದ್ರ ಮದುವೆ ಮಾಡಿದರಾಯ್ತು. ಸಾಲ? ಏ ಹುಚ್ಚಿ, ಭಾರ್ಗವನ ವಿದ್ಯಾಭ್ಯಾಸಕ್ಕಂತೆ ಮಾಡಿದ ಸಾಲ 5 ಲಕ್ಷ ಆಗಿದೆ. ಇನ್ನು ಅವಳ ಮದುವೆಂತೆ ಮಾಡಿದರೆ ಅದು ಇಬ್ಬರು ತಗ್ತದೆ. ಏಕೆನೆ ಸಾಲ ಸಾಲ ಮಾಡಿದರೆ ನಾವು ತೀರಿಸೋಟು ಇರಬೇಕು, ನಾವೇ ತೀರಿ ಹೋಗೋಟು ಇರಬಾರದು ಜಾನಕಿ, ತೀರಬಾರದು. ಭಾರ್ಗವನ ವಿದ್ಯಾಭ್ಯಾಸ ಈಗ ಮುಗಿತಾ ಬಂತು. ಅವನಿಗೊಂದು ಒಳ್ಳೆ ಸರ್ಕಾರಿ ನೌಕರಿ ಸಿಕ್ಕರೆ ಈ ನಮ್ಮ ಸಾಲ ಯಾವ ಮಹಾಬೇಡಿ. ಅದು ಅಲ್ಲದೆ ಕತ್ತಲನೆ ಮೀರಿ ಬೆಳಕು ನೀಡಿದರೆ ಆ ದೀಪಕ್ಕೆ ಬೆಲೆ. ಅದರಂತೆ ಬಂದ ಕಷ್ಟಗಳನ್ನ ಮೀರಿ ನಾವು ನಡೆದ್ರೆ ನಮ್ಮ ಬದುಕಿಗೂ ಈ ನಮ್ಮ ಜೀವನಕ್ಕೂ ಒಂದು ಬೆಲೆ ಸಿಗುತ್ತೆ. ನೀವೇನು ಚಿಂತೆ ಮಾಡಬೇಡಿ. ಏನ್ರಿ ಚಿಕ್ಕ ಮಕ್ಕಳ ತರ ಅಳ್ತಾ ಇದ್ದೀರಲ್ಲ ನೀವು? ಎಂತ ಮಾತಿ ಜನಕಿ, ನಿನ್ನ ಮಾತು ಕೇಳಿದ್ರೆ ಕೋಗಿಲೆ ಗಾಡಿ ನೆವಿಲಿಂತ ಕುಣಿಬೇಕು ಅನಿಸುತ್ತದೆ ನನ್ನ ಮನಕ್ಕೆ. ಹೌದಾ? ಸರಿ ಸರಿ, ಹಾಗಾದ್ರೆ ಪತಿದೇವರ ಆಜ್ಞೆ ಮೀರುವುದುಂಟೆ? ಜಿಂಗು ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ
ಮುತ್ತು ಮುತ್ತಿನ ಬಾರಿ ನಂಗೆ ಹೊತ್ತು ತಂದೊಳೆ ಹರಿ ಜಿಂಗು ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರಿ ನಂಗೆ ಹೊತ್ತು ತಂದೊಳೆ ಪದಗಾನ ಕೊಡಿಸೋಳೆ ಗಮಗಾನ ಹಾಡ್ಯಾಳೆ ಅಂಜುರವಿ ಬಾಯಾರಿದೆ ಅಚ್ಚು ಬೆಲ್ಲ ಚಪ್ಪರಿಸು ಮನಸಾಗಿದೆ ಬಾಬಾರೆ ಪ್ರೇಮ ಸಖಿ ಬಾಬಾರೆ ಪಂಚಮುಖಿ ಹಸಿರೂರ ಬೀದಿಯಲ್ಲಿ ಓ ಚೆಲ್ಲುವೆ ಹರಿ ಜಿಂಗು ಜಿಂಗಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನ ಬಾರಿ ನನಗೆ ಹೊತ್ತು ತಂದೋಳೆ ನನ್ನೊಡತಿ ಮೆಚ್ಚಿದರೆ ಬಾಳಂದವೇ ಕನ್ನಡತಿ ಬಾಯ್ತಿರಿ ಶ್ರೀಗಂಧವೇ ಹೇ ಬಾಬಾರೆ ಮಿನಿ ಮಿನಿಯ ನೀ ನನ್ನ ಅರಗಿರಿಯ ಸೆರಗಲ್ಲಿ ನಾಡಗಿ ನೋಟಾಡುವೆ ಇಲ್ಲಿ ನನ್ನ ಮುದ್ದಿನ ತಂಗಿಲ್ಲ ಅವನು ಎಲ್ಲಿ ಕಾಣಿಸ್ತಿಲ್ಲ ಲಾವಣ್ಯ ಕಾಲೇಜಿಗೆ ಹೋಗಿದ್ದಾಳೆ. ಇನ್ನೇನು ಅವಳು ಬಂದ್ರೆ ಬರಬಹುದು. ಅದು ನೋಡಿ ಬಂದೇ ಬಿಟ್ಲು ಅವಳು. ಅದಕ್ಕೆ ಏನೋ ಸಂತೋಷದಿಂದ ಇದ್ದಿರಲ್ಲ. ನಿನ್ನ ಹೊರತು ಸಂತೋಷ ವಿಷಯ ನಮಗೇನಿದೆ ಅಮ್ಮ. ನಿನ್ನ ಹುಟ್ಟೊಬ್ಬಲೇನಮ್ಮ ಅದೇ ವಿಷಯ ಮಾತಾಡ್ಕೊಂತ ನಿಂತಿದ್ವಿ ತಂಗಿಯಮ್ಮ. ಹುಟ್ಟೊಬ್ಬದ ಶುಭಸಗಳು ಬಂಗಾರಿ. ಧನ್ಯವಾದಗಳು ಅಣ್ಣ. ಇಂದಿನ ಈ ದಿನದಂದು ನಿಮ್ಮ ಆಶೀರ್ವಾದವೇ ನನಗೆ ಶ್ರೀರಕ್ಷೆ. ಆಶೀರ್ವಾದ ಮಾಡಿ. ಎದ್ದೇಳು. ಲಾವಣ್ಯ, ನಿನಗೆ ಇನ್ನೊಂದು ವಿಷಯ, ಅದು ನಿಮ್ಮ ಅಣ್ಣನ ಬಾಯಿಂದ ಕೇಳಪ್ಪ. ಅಣ್ಣ, ಅದೇನಣ್ಣ ಸಂತೋಷದ ವಿಷಯ? ನಿನ್ನ ಮದುವೆ ವಿಷಯಕ್ಕನಮ್ಮ. ಅಣ್ಣ, ಏನಣ್ಣ ನೀನು ಇಷ್ಟು ಬೇಗ ನನ್ನನ್ನು ಮದುವೆ ಮಾಡಿ ಕಳಿಸ್ಬೇಕು ಅಂದ್ಕೊಂಡಿದ್ದೀಯ? ಈ ನಿನ್ನ ತಂಗಿ ಇಷ್ಟು ಬೇಗ ನನಗೆ ಭಾರವಾಗಿ ಬಿಟ್ಟಳೆ. ನನ್ನ ಆದಷ್ಟು ಬೇಗ ನನ್ನನ್ನು ಮದುವೆ ಮಾಡಿ ಮನೆ ಕಳಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀಯ. ಛೇ ಎಂತ ಮಾತು ಆಡ್ದಿಲ್ಲ ವನ್ಯ. ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳನ್ನು ಸರಿಯಾದ ಟೈಮ್ಗೆ ಮದುವೆ ಮಾಡಿ ಕೊಡೋದು ನಮ್ಮ ಹಿರಿಯರ ಕರ್ತವ್ಯ. ದಿನ ಬೆಳಗಾದರೆ ಲವ್ ಅತ್ಯಾಚಾರ ಜೀವ ಬಾಯಿಗೆ ಬಂದಂತೆ ಆಗುತ್ತದಮ್ಮ, ಬಾಯಿಗೆ ಬಂದಂತೆ
ಬೇಕಾಗುತ್ತದೆ. ಅದು ಸರಿ ಬಿಡಣ್ಣ, ಆದ್ರೆ ನನಗಿಷ್ಟು ಬೇಗ ಮದುವೆ ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡು ಲಾವಣ್ಯ, ಒಂದ್ ಹೆಣ್ಣಿನ ಜೀವನ ಪರಿಪೂರ್ಣ ಆಗ್ಬೇಕು ಅಂದ್ರೆ ಆ ಹೆಣ್ಣು ತವ್ರ ಮನೆಯನ್ನು ತೊರೆದು ಗಂಡನ ಮನೆಯನ್ನು ಸೇರ್ಲೇಬೇಕು. ಪತಿಯೇ ಪರದೇವಂತ ಪೂಜಿಸ್ಲೇಬೇಕು. ಸುಂದರವಾದ ಸಂಸಾರ ನಡೆಸಲೇಬೇಕು. ಮುಂದೆ ಮಕ್ಕಳು ಮರಿ ಇದೆಲ್ಲ ಇದ್ದಿದ್ದೆ. ಆವಾಗಲೇ ಆ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು. ಅಣ್ಣ, ಅದಕ್ಕೆ ನಿಮ್ಮಿಷ್ಟದಂತೆ ಆಗ್ಲಿ. ನೀವು ಯಾವ ವರವನ್ನ ತೋರಿಸ್ಕೊಂಡು ಕೈ ಮಾಡಿ ತೋರಿಸ್ತಿರೋ ಅವರಿಗೆ ತಲೆಬಾಗಿ ತಾಳಿ ಕಟ್ಟಿಸ್ಕೊಂಡು ಜೀವನ ಮಾಡ್ತೀನಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. Wish you many more happy returns of the day, my dear lovely sister Lavanya. ಹೋಗೋ, ನಿನ್ ವಿಶ್ಯೂ ಬೇಡ, ನಿನ್ ಗಿಫ್ಟು ಬೇಡ. ಹೋಗೋ, ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ, ಏನಿಲ್ಲ. ನಿನ್ ಜೊತೆ ಮಾತಾಡಲ್ಲ. ಹೋಗು. ತಂಗಿ, ಸಾರಿ ಕಣ್ಣೆ ತಂಗಿ. ಬೇಡ ಅಂದೆ ಅಲ್ವಾ? ಸರಿ ಬಿಡು ತಂಗಿಯಮ್ಮ, ವಾಪಸ್ ಹೋಗ್ತೀನಿ. ಅಣ್ಣ, ಥ್ಯಾಂಕ್ ಯು ಕಣಣ್ಣ. ಸಹೋದರ, ಇದೇನಪ್ಪ ದಿಡಗರೇನೆ ಆಗಮನ? ಏನಿಲ್ಲಣ್ಣ, ಅಭ್ಯಾಸ ಮುಗಿತಾ ಬಂತು. PSI ಪೋಸ್ಟ್ ಕಾಲ್ಫಾರ್ಮ್ ಆಗಿದೆ. ಅಪ್ಲಿಕೇಶನ್ ಕೂಡ ಹಾಕಿದ್ದೀನಿ. ಇಲ್ಲೇ ಊರಲ್ಲೇ ಇದ್ದು ಓದಿದ್ರಾಯ್ತು ಅಂತ ಬಂದೆ ಅಣ್ಣ. ಏನಪ್ಪ ಮೈದ್ನ, ಈ ಊರಲ್ಲಿ ಏನು ಸೌಲಭ್ಯದಂತ ಇಲ್ಲೇ ಓದಿದ್ನಂತ ಹೇಳ್ತಾ ಇದೀಯಾ? ಸರಿಯಾದ ಹೊತ್ತಿಗೆ ಕರೆಂಟ್ ಇರೋದಿಲ್ಲ. ಅದಲ್ಲದೆ ಊರ ಜನ ಸರಿಯಾಗಿಲ್ಲ. ನಿನ್ನ ಹಾಸ್ಟೆಲ್ನಲ್ಲಿದ್ದು ಓದೋದೇ ಒಳ್ಳೆಯದು. ಅತ್ತಿಗೆ, ಹಾಸ್ಟೆಲ್ನಲ್ಲಿ ಇದ್ದು ಓದುವುದು ಎಂದರೆ ಸುಲಭದ ಮಾತಲ್ಲ. ಹಾಸ್ಟೆಲ್ ಫೀ ಅಂತ 50,000 ಬೇಕು. ಇನ್ನು ಖರ್ಚು ವೆಚ್ಚು ಅಂತ ಸುಮಾರು ಹಣ ಬೇಕು ಅತ್ತಿಗೆ. ಅಣ್ಣ ಅಷ್ಟೊಂದು ಹಣವನ್ನು ಎಲ್ಲಿಂದ ತರಬೇಕು ಅತ್ತಿಗೆ? ಅದಕ್ಕೆ ನಾನೇ ಇಲ್ಲೇ ಇದ್ದುಕೊಂಡು ಓದಿದರೆ ಅಣ್ಣನಿಗೂ ಸಹಾಯವಾಗುತ್ತದೆ ಮತ್ತು ನನ್ನ ಓದು ಕೂಡ ಮುಂದುವರಿಯುತ್ತದೆ ಅತ್ತಿಗೆ. ಹಣದ ಚಿಂತೆ ನಿನಗೇಕಪ್ಪ? ಹಗಲು ರಾತ್ರಿ ದುಡಿದು ಹಣವನ್ನು ಕಳಿಸುತ್ತೇನೆ. ನೀನು ಹೋಗಿ ಚೆನ್ನಾಗಿ ಓದಪ್ಪ, ಚೆನ್ನಾಗಿ ಓದು. ಇಲ್ಲಣ್ಣ, ಇಲ್ಲ. ನಿಂದು ದುಡಿಯುವ ವಯಸ್ಸಲ್ಲಣ್ಣ, ದುಡಿಯುವ ವಯಸ್ಸಲ್ಲ. ಇಷ್ಟು ದಿವಸ ನೀನು ದುಡಿದು ನಮ್ಮನ್ನು ಸಾಕಿದೀಯ. ಇನ್ನು ಮುಂದೆ ನಾನು ದುಡಿದು ನಿಮ್ಮನ್ನು ಚೆನ್ನಾಗಿ ಸಾಕುತ್ತೇನಣ್ಣ, ಚೆನ್ನಾಗಿ ಸಾಕುತ್ತೇನೆ. ಆಯ್ತು ಸಹೋದರ, ನಿನ್ನ ಇಷ್ಟದಂತೆಯೇ ಆಗಲಿ. ಅಣ್ಣ, ಅಣ್ಣ, ಅತ್ತಿಗೆ ಆಶೀರ್ವದಿಸಿ. ನಿಮ್ಮ ನೆರಳಲ್ಲೇ ಇದ್ದುಕೊಂಡು ನೀವು ಹಾಕಿದ ಧರ್ಮದ ದಾರಿಯಲ್ಲೇ ನಡೆಯುತ್ತೇನಣ್ಣ, ಧರ್ಮದ ದಾರಿಯಲ್ಲೇ ನಡೆಯುತ್ತೇನೆ. ನೋಡಪ್ಪ ಭಾರ್ಗವ್, ನಾವು ಸತ್ಯ ನ್ಯಾಯ ನೀತಿ ಧರ್ಮದಿಂದ ನಡೆದರೂ ಸಹಿತ ಈ ಊರಲ್ಲಿರೋ ದುಷ್ಟ ಜನ ನಮ್ಮನ್ನ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲಪ್ಪ. ಅದಕ್ಕೆ ನಾ ಸುಮ್ಮನೆ ಇರೋದು ಒಳ್ಳೇದಲ್ವಾ? ಅತ್ತಿಗೆ, ಈ ನಿಮ್ಮ ಮೈದುನ ಹೇಳಿ ಎಂದು ತಿಳಿದಿರುವಿರ? ಒಂದು ವೇಳೆ ನೀವು ಹೇಳಿದ ಹಾಗೆ ಕಟುಕರು ಏನಾದರೂ ನನ್ನನ್ನು ಕೆಣಕಿದರೆ ಹಿಂದೆ ತ್ರೇತಾಯುಗದಲ್ಲಿ ವಿಷ್ಣು ಪರಶುವಿನ ಅವತಾರವೆತ್ತಿ ಅಂದಿನ ಮುಕ್ತ ಜನರನ್ನು ರಕ್ಷಿಸಿದಂತೆ ಇಂದು ಈ ಕಲಿಯುಗದಲ್ಲಿ ಅನ್ಯಾಯ, ಅತ್ಯಾಚಾರ, ಅಧರ್ಮದಿಂದ ಬೆರೆಯುವ ಸಣ್ಣ ನನ್ನ ಮಕ್ಕಳ ದೇಹ ಸೀಳಲು ಜೋಡಿ ಕವಿ ರಚಿಸಿದ ಕೃತಿಯಲ್ಲಿ ಹೊಟ್ಟಿ ಬಂದಿದ್ದಾನೆ ಭಾರ್ಗವ ಪರಶುರಾಮನ ಹೆಸರಿನಲ್ಲಿ. ನೋಡಪ್ಪ ಸಹೋದರ, ಬಡವನ ಕೋಪ ದೌಡಿಗೆ ಮೂಲಂತೆ. ನಮ್ಮಂತ ಬಡವರಿಗೆ ರೋಸ ಒಳ್ಳೇದಲ್ಲಪ್ಪ, ಒಳ್ಳೇದಲ್ಲ. ಏನನ್ನ ನಿನ್ನ ಮಾತಿನ ಅರ್ಥ? ಅಂದರೆ ಆ ಕಟುಕರು ಏನು ಮಾಡಿದರೂ ನೋಡಿಕೊಂಡು ಸುಮ್ಮನೆ ಇರುವಂತೇನನ್ನ? ಅದಕ್ಕೆಲ್ಲ ಕಾನೂನಿದೆಯಪ್ಪ, ಕಾನೂನಿದೆ. ಕಾನೂನು ಎಲ್ಲಿದೆ ನಿನ್ನ ಕಾನೂನು? ಈ ದುಷ್ಟ ಜನರು ಮಾಡುವ ಹೇಸಿ ಕೃತ್ಯ ಕಣ್ಣಿಗೆ ಕಾಣಬಾರದೆಂದು ಆ ನ್ಯಾಯ ದೇವತನ ಕಣ್ಣಿಗೆ ಬಟ್ಟೆ ಕಟ್ಟಿ ಕುಳಿತಿರುವಾಗ ಯಾರು ಕಾಪಾಡುತ್ತಾರನ್ನ ನಿನ್ನ ಕಾನೂನು? ನ್ಯಾಯ ಕೊಡಿಸಬೇಕಾದ ಪೊಲೀಸ್ ಅಧಿಕಾರಿಗಳೇ ಲಂಚಕೋರರಾಗಿರುವಾಗ, ನ್ಯಾಯ ಕೊಡಿಸಬೇಕಾದ ವಕೀಲರೇ ದರೋಡೆಕೋರರಾಗಿರುವಾಗ ಯಾರು ಕಾಪಾಡಬೇಕನ್ನ ನಿನ್ನ ಕಾನೂನು? ಯಾರು ಪಾಲಿಸಬೇಕನ್ನ ನಿನ್ನ ಕಾನೂನು?
ಸೇವೆ ಜನಾರ್ದನ ಸೇವೆ ಎಂದು ಪ್ರಮಾಣ ವಚನ ಮಾಡಿ ಬಡವರಿಗೆ ನ್ಯಾಯ ಒದಗಿಸಬೇಕಾದ ರಾಜಕಾರಣಿಗಳೇ ಭ್ರಷ್ಟ ದುಷ್ಟರಾಗಿರುವಾಗ ಯಾರು ಕೊಡಿಸಬೇಕಣ್ಣ ಬಡವರಿಗೆ ನ್ಯಾಯ? ಅಣ್ಣ, ಎಲ್ಲಿವರೆಗೆ ಎದುರೋರು ಇರ್ತಾರೋ, ಎಲ್ಲಿವರೆಗೆ ಎದುರಿಸುವವರು ಇರ್ತಾರೋ ಅಲ್ಲಿವರೆಗೆ ಎದುರೋರು ಇದ್ದೇ ಇರ್ತಾರೆ. ಅಣ್ಣ, ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆ ಕೂಡ ಕಟ್ಟೋಕ್ಕಾಗಲ್ಲ. ದಂಡಿಸಿದ್ರೆ ಇಡೀ ಸಾಮ್ರಾಜ್ಯವನ್ನು ಆಳ್ಬೋದು. ನಮ್ಮಂತ ಬಡವರು ತಿರುಗಿ ಬಿದ್ರೆ ಮಾತ್ರ ಈ ಭೂಮಿ ಮೇಲೆ ಬದುಕಲು ಸಾಧ್ಯ ಅಣ್ಣ, ಬದುಕಲು ಸಾಧ್ಯ. ಭಾರ್ಗವ್, ನಿನ್ನ ಮಾತು ಕೇಳ್ತಾ ಇದ್ರೆ ನಮಗೂ ರೋಷ ದ್ವೇಷ ಉಕ್ಕಿ ಬರ್ತಾ ಇದೆ. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಸುಮ್ಮನೆ ಇದ್ದೀವಿ. ಅದಕ್ಕೆ ನಿಮ್ಮ ಅಣ್ಣ ಹೇಳೋ ಮಾತು ಸ್ವಲ್ಪ ಕೇಳಪ್ಪ ನೀನು. ನೋಡಪ್ಪ ಸಹೋದರ, ಬದುಕಿನ ಹೆಜ್ಜೆ ಗುರುತು ನಡತೆಯಿಂದಲ್ಲಪ್ಪ ನಡಿಗೆಯಿಂದ ಹೋಲಿ ಬಿಡು. ಜಾನಕಿ ಹೊಡೆದಾಟ ಬಡದಾಟ ಅಂತ ಇದನ್ನೇ ಮಾಡ್ಕೊಂತ ಹೋದರಿ ಸಾಲ ಮಾಡಿ ಓದಿಸಿದಕ್ಕೂ ಸ್ವಾರ್ಥಕ್ಕಾಗಿತ್ತು. ಜಾನಕಿ ಸ್ವಾರ್ಥಕ್ಕಾಗಿತ್ತು. ಅಳಬೇಡಣ್ಣ, ಅಳಬೇಡ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನನ್ನ ಕಣ್ಣಲ್ಲಿ ರಕ್ತನೇ ಬರುತ್ತೆ ಅಣ್ಣ, ರಕ್ತನೇ ಬರುತ್ತೆ. ಆಗಲಿ ಅಣ್ಣ, ಶಾಂತಿ ಸಹನೆ ತಾಳ್ಮೆಯಿಂದಾನೇ ಇರುತ್ತೆ ನನ್ನ. ಸರಿ, ಮಾತಾಡಿ ಸಾಕು. ಬನ್ನಿ, ಕೈ ತಗೊಂಡ್ ಬನ್ನಿ, ಊಟ ಮಾಡಿವಿರಂತೆ. ಅತ್ತಿಗೆ ತಂಗಿಯಮ್ಮನ ಬರ್ತಡೆಗೆಂದು ಕೇಕ್ ತಂದಿರುವೆ. ಎಲ್ಲರೂ ಕೇಕ್ ಕತ್ತರಿಸಿ ತಂಗಿಯಮ್ಮನ ಬರ್ತಡೆಯನ್ನ ಆಚರಿಸೋಣ. ತಂಗಿ, ಇದು ನಿನ್ನ ಹುಟ್ಟುಹಬ್ಬದ ಶುಭಾಶಯಕ್ಕೆ ನನ್ನ ಕಡೆಯಿಂದ ಉಡುಗೊರೆ. ಹೌದಾ? ಮತ್ ನನಗೇನು ಇಲ್ವಾ? ಯುಗಾದಿ ಹಬ್ಬ ಹೋಗ್ಲಿ ರೀ, ಯುಗಾದಿ ಹಬ್ಬ ಅಲ್ವಾ? ನನ್ಗೆ ಉಡುಗೊರೆಯನ್ನು ಕೊಡಲ್ವಾ? ಕೊಡಮ್ ಕೊಡಮ್ ಅತ್ತಿಗೆ ಮತ್ತು ತಂಗಿ ಲಾವಣ್ಯ, ಇದೇ ಸುಂದರ ಸಮಯದಲ್ಲಿ ಬರಲಿ ನಿಮ್ಮಿಬ್ಬರ ಸುಮಧುರ ಕಂಠದಿಂದ ಒಂದು ಗೀತೆ.
ಸೋ ಮಚ್ ಅಣ್ಣ ದಿನಾಲು ಇದ್ರದೊಂದು ಕ್ಲಾಸ್ ಹಾಲು ಕುಡಿತೀನಿ. ಓಕೆ ತಂಗಿ, ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಲು ಕುಡಿದು ಸ್ಟ್ರಾಂಗ್ ಆಗ್ಲಿ ಅಂತ ತೊಗೊಂಡ್ ಬಂದ ನಾವು. ತೆಳ್ಳಗದಿಯಲ್ಲ ಭಾಳ ಸ್ವಲ್ಪ ದಪ್ಪ ಆಗಲಿ. ನಮ್ಮ ತಂಗಿ ಯಾವಾಗಲೂ ಸ್ಟ್ರಾಂಗೆ. ಹೌದು. ಅದಕ್ಕೆ ಈ ಸಂತೋಷ ಸಮಯದಲ್ಲಿ ಈ ನಿನ್ನ ನಾದ್ನಿಗೋಸ್ಕರ ಒಂದು ಹಾಡನ್ನಾದ್ರೂ ಹಾಡ್ಬೋದು. ನನಗ್ ಬರಲ್ಲ. ಯಾಕೆ? ಅವ್ರು ಚೆನ್ನಾಗಿ ಹಾಡ್ತಾರೆ. ಇಲ್ಲ, ನೀನೇ ಹಾಡ್ಬೇಕು. ಕೋಗಿಲೆ ಕಂಠ ಅವ್ರದ್ದು. ಅಣ್ಣ, ನಮ್ಮ ಅಣ್ಣ ಇವತ್ತು ಫುಲ್ ಖುಷಿ ಅದನ. ಆಸೆಗೊಂದು ತುತ್ತು, ಹತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸತ್ತು, ಇದು ನಮಗೆ ಮಾತ್ರ ಗೊತ್ತು. ಇದು ಏಳು ಜನ್ಮದಿಂದ ಬಂದ ಸಂಸಾರ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೋಡೆಯಲ್ಲಿ ಕೈ ಕತ್ತಿನ ಓಟವೇ. ಪ್ರೀತಿನೇ ನಮ್ಮ ಆಸ್ತಿ, ಇದು ಕೋಟಿಗಿಂತ ಜಾಸ್ತಿ, ಮನಸ್ಸಲ್ಲಿ ಬೇಕಾಗದು. ವಾತ್ಸಲ್ಯ ಅನ್ನೋದೊಂದು ನಮಗೆಲ್ಲಿ ಹಿಂದೆ ಮಾಡಿ ಅವರಿಗೆ ಗೊತ್ತಾಗ. ದೇಶಕ್ಕೆ ಜಾಗ ಇಲ್ಲ, ಸ್ವಾರ್ಥಕ್ಕೆ ಲಾಭವಿಲ್ಲ, ದೇಹಾನೇ ಎದೆಗೂಡಲಿ. ಮಮತೆಯ ಮಡಿಲಿಗೆ ನಮಗೆ ಸಿಂಹಾಸನದಂತೆ ಕುಣಿದು ಅನುರಾಗದ ಬಂಧವಿದೆ ಆನಂದವಿದೆ ನಮ್ಮಿ ಕರಳಲ್ಲಿ, ಆನಂದವಿದೆ ನಮ್ಮಿ ಕರುಳಲ್ಲಿ. ಸ್ವರ್ಗಕ್ಕೆ ಎಣಿಯಾಕ ಲೋಕಕ್ಕೆ ತಿಳಿಯಬೇಕು ಈ ಪ್ರೇಮ ಸಂಬಂಧ. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಹಕ್ಕಿ ಗೋಡೆಯಲ್ಲಿ ಕೈ ಕತ್ತಿನ ಓಟವೇ. ಭಾಳ ದಣದಾರ ಅವರು. ಹಸಿವಾಗಿರ್ಬೇಕಲ್ಲ. ಎಗ್ರೆಸ್ ಎಗ್ ರೈಸ್ ಇವತ್ತೊಂದು ದಿವಸ ಇಲ್ಲ. ಇವತ್ತೊಂದು ಇಲ್ಲ. ಈಗಲೇ ತಿನ್ನೋ ನೀ ಎಗ್ರೆಸ್. ನಮ್ಮ ಮನೇಲಿ ಎಗ್ರೆಸ್ ನಾನು ತಿನ್ನಂಗಿಲ್ಲ. ಪಾಯಸ ಮಾಡಿ. ತಂದೆ ಮಾರುತೋಷಿರ, ನಮ್ಮ ಕುಟುಂಬದ ಮೇಲೆ ಯಾವ ವಕ್ರ ಕಣ್ಣು ಬೀಳರಂಗ ನೋಡಪ್ಪ ತಂದೆ. ಡೀಲೆ ಮಾಡ ಖರಾಬ್ ಬಾಸು ಖರಾಬ್ ಸುಮ್ಮನೆ ಓಡೋಗಿ ನಿಲ್ಲಬೇಡ ಓಡೋಗೆ ಒಡಗು. ಖರಾಬ್ ಬಾಸು ಖರಾಬ್ ಸುಮ್ಮನೆ ಓಡೋದು ನಿಲ್ಲಬೇಡ ಓಡೋಗೆ ಒಡಗು.
ಡಾನ್ಗಳು ರೌಡಿಗಳು ಬಿದ್ದಾದವ್ರೆ ನನ್ನ ಭೇಟಿ ಮಾಡೋಕೆ ಮುಗಿ ಬಿದ್ದವ್ರೆ ಫೀಲ್ಡಲ್ಲಿ ನನ್ನ ಕಿಂಗು ಅಂತವ್ರೆ ನನ್ನ ಕಟ್ಕೊಂಡು ನೀವೇನು ಆಗು ಬಾರಿ ನನ್ನ ಕರದಲ್ಲಿ ಸತ್ಯ ನ್ಯಾಯ ನೀತಿ ಸತ್ಯ ನ್ಯಾಯ ನೀತಿ ಎಂದು ನಾನು ಸನ್ಮಾರ್ಗದಲ್ಲಿ ನಡೆದಿದ್ದರೆ ಇಂದು ಒಂದು ಸಣ್ಣ ಜೋಪಡಿನೂ ಕಟ್ಟಕ್ಕಾಗ್ತಾ ಇರಲಿಲ್ಲ ನನ್ನ ಕೈಯಿಂದ. ಈ ಕಲಿಯುಗದಲ್ಲಿ ಸಲಾಂ ಹಿಡಿದು ಕೆಲಸ ಕೇಳಿದರೆ ಗುಲಾಮಂತರ ನೋಡ್ತಾರೆ ಈ ಪ್ರಪಂಚದ ಜನ. ಅದೇ ಎದೆ ಉಬ್ಬಿಸಿ ಎದುರು ಮಾತನಾಡಿದರೆ ಅವರೇ ಗುಲಾಮರಾಗ್ತಾರೆ. ಅಂದು ನಾನು ಚಿಕ್ಕವನಿದ್ದಾಗ ನನ್ನಲ್ಲಿ 2 ಆಯ್ಕೆ ಇತ್ತು. ಒಂದು ನ್ಯಾಯದ ಮಾರ್ಗ, ಇನ್ನೊಂದು ಅನ್ಯಾಯದ ಮಾರ್ಗ. ನನ್ನ ಆಯ್ಕೆ 2ನೇದಾಗಿತ್ತು. ಅದಕ್ಕೆ ಇಂದು ನಾನು ಅಂಡರ್ವರ್ಲ್ಡ್ ರೌಡಿಸಂ ನಲ್ಲಿ ರಾಜನಾಗಿ ಮೆರೆಯುತ್ತಿರುವುದು. ಕರ್ನಾಟಕದ ಬಾಗಿಲು ಎಂದು ಪ್ರಸಿದ್ಧವಾದ ಈ ಮಂಗಳೂರಿನಿಂದ ಹೋಗುವ ಪ್ರತಿ ಒಂದು 2 ನಂಬರ್ ವಸ್ತುವಿಗೂ ನನ್ನ ಅಪ್ಪನೇ ಬೇಕೇ ಬೇಕು. ವಿಶೇಷವಾಗಿ ಡ್ರಗ್ಸ್. ದೇಶ ವಿದೇಶಗಳಿಗೆ ಡ್ರಗ್ಸ್ ಸಪ್ಲೈ ಮಾಡಿ ಇಡೀ ದೇಶವನ್ನೇ ಡ್ರಗ್ಸ್ ಮಾಫಿಯಾವನ್ನಾಗಿ ಮಾಡುವುದೇ ನನ್ನ ಮುಖ್ಯ ಗುರಿ. ಜಾನಿ, ಲೇ ಟೋನಿ. Yes, boss. Have you drug storage license? To shift our pull. Okay, go to Africa. Michael is waiting there. Be careful. Boss. ಮತ್ತೆ ನಮಗೆ ಏನ್ರ ಮೈಕಲ್, ಡ್ರಗ್ಸ್ ಬೇಕಾ ಮರಿ? ಡ್ರಗ್ಸ್ ಬಟ್ ಒರಿಜಿನಲ್ ಅಲ್ಲ, ಬೀಚಂಡ್. ನೀನು ಅಡ್ವಾನ್ಸ್ ಎಂದು ಕೊಟ್ಟ 50 ಲಕ್ಷ ರೂಪಾಯಿ ಉಳಿಸ್. ಹೇಗಿದೆ ಈ ನಟೋರಿಯಸ್ ಕಿಲ್ಲರ್ನ ಕರಾಮತ್ತು? ಮಾಯ ಕುತಂತ್ರಕ್ಕೆ ಅದೆಷ್ಟು ಜನ ಬಲಿಯಾಗಿದ್ದರೂ ಲೆಕ್ಕವೇ ಇಲ್ಲ. ಇನ್ನು ಮುಂದೆ ಜೋಡಿ ಕವಿ ರಚಿಸಿದ ಈ ಕೃತಿಯಲ್ಲಿ ಅಬ್ಬರಿಸಿ ಆರ್ಭಟಿಸುತ್ತಾನೆ. ಇವನು ರೌಡಿಗಳ ರೌಡಿ, ಮಹಾನ್ ರೌಡಿ, ದ ನಟೋರಿಯಸ್ ಕಿಲ್ಲರ್ ರಾಬರ್ಟ್. ಕೋಟಿ ಗಬ್ಬ ಗುಲ್ಲೋನು ಕೋಟಿ ಗಬ್ಬ ಈ ಜಿಂದಗಿ ದೇವೋಪನು. ಹಲೋ ರಕ್ತ ಅಂತ ಯಾಕೆ ಸಾಯ್ತ